ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನು. ಕಹಾನಿಯಲ್ಲಿ ಟ್ವಿಸ್ಟ್. ರಾಮಾಯಣದಲ್ಲಿ ರಾವಣನ ಎಂಟ್ರಿ, ಕರುನಾಡಿನಲ್ಲಿ ದುರ್ಯೋಧನ ಅಭಿಮಾನಿಗಳ ಅಬ್ಬರ. ರಾಮಾಯಣದ ರಾಜ್ಯದಲ್ಲಿ ಈಗ ದುರ್ಯೋಧನನ ಅಭಿಮಾನಿಗಳ ಎಂಟ್ರಿ. ಲಂಕೆಯಲ್ಲಿ ಯುದ್ಧ ಶುರುವಾಗಿಲ್ಲ, ಆದರೆ ಕರುನಾಡಿನಲ್ಲಿ ಫ್ಯಾನ್ಸ್ ವಾರ್ ಮಾತ್ರ ಜೋರಾಗಿದೆ. ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅಬ್ಬರಿಸಿದ ಬೆನ್ನಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಈ ಹೊಸ ಯುದ್ಧದ ಹಿಂದಿನ ಕಥೆ ಏನು? ಯಾರು ಶುರು ಮಾಡಿದರು ಈ ಚರ್ಚೆ? ರಾವಣ ಮತ್ತು ದುರ್ಯೋಧನ ಪಾತ್ರಗಳ ನಡುವೆ ಯಾಕೆ ಹೋಲಿಕೆ ನಡೆಯುತ್ತಿದೆ? ಈ ಸ್ಟೋರಿ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಕಥೆಯಲ್ಲಿ ಇದೆ ಭಾರಿ ಟ್ವಿಸ್ಟ್. ನಮಸ್ಕಾರ ಸಿನಿಪ್ರಿಯರೇ, ನೀವು ನೋಡುತ್ತಿರುವುದು ಸ್ಟಾರ್ ಕನ್ನಡ ನ್ಯೂಸ್. ಸದ್ಯ ಭಾರತೀಯ ಚಿತ್ರರಂಗದ ಗಮನ ಸೆಳೆಯುತ್ತಿರುವ ಸಿನಿಮಾ ಒಂದೇ ಒಂದು, ಅದು ರಾಮಾಯಣ. ಟ್ರೈಲರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಕೋಟಿ ವೀಕ್ಷಣೆ. ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಭಾರಿ ಚರ್ಚೆ. ಎಲ್ಲೆಲ್ಲೂ ಒಂದೇ ಮಾತು, ರಾಮಾಯಣ ಬರುತ್ತಿದೆ, ರಾವಣ ಬರುತ್ತಿದ್ದಾನೆ. ಆದರೆ ಈ ಬಾರಿ ರಾವಣನಾಗಿ ಬಂದಿರುವುದು ಸಾಮಾನ್ಯ ನಟನಲ್ಲ, ಕನ್ನಡದ ರಾಕಿಂಗ್ ಸ್ಟಾರ್ ಯಶ್. ಫ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್. ಟ್ರೈಲರ್ ನಲ್ಲಿ ಯಶ್ ಕಾಣಿಸಿಕೊಂಡಿದ್ದು ಕೆಲವೇ ಕ್ಷಣಗಳು, ಆದರೆ ಆ ಕೆಲವೇ ಕ್ಷಣಗಳು ಇಡೀ ಸಾಮಾಜಿಕ ಜಾಲತಾಣಗಳನ್ನು ನಡಗಿಸಿದೆ. ರಾಜಸ ನೋಟ, ಉದ್ದ ಕೂದಲು, ಭಯ ಹುಟ್ಟಿಸುವ ವ್ಯಕ್ತಿತ್ವ, ಸಿಂಹದ ಎದುರು ನಿಂತಿರುವ ದೃಶ್ಯ, ಪ್ರತಿಯೊಂದು ಫ್ರೇಮ್ ಕೂಡ ಸಿನಿ ಪ್ರಿಯರಲ್ಲಿ ರೋಮಾಂಚನಕ ಮೂಡಿಸಿದೆ. ಅನೇಕರು ಹೇಳುತ್ತಿರುವುದು ಒಂದೇ ಮಾತು, ಇವರು ನಟ ಯಶ್ ಅಲ್ಲ, ಕಣ್ಣೆದುರೇ ರಾವಣ ನಿಂತಿದ್ದಾನೆ. ರಾವಣ ಪಾತ್ರಕ್ಕೆ ಇಷ್ಟು ಭವ್ಯತೆ, ಇಷ್ಟು ಗಾಂಭೀರ್ಯ, ಇಷ್ಟು ಪ್ರಭಾವಶಾಲಿ ಲುಕ್ ಸಿಗುತ್ತದೆ ಎಂಬ ಹಲವರು ನಿರೀಕ್ಷಿಸಲಿಲ್ಲ. ಅದಕ್ಕಾಗಿಯೇ ಟ್ರೈಲರ್ ಬಂದ ದಿನದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಹೆಸರೇ ಟ್ರೆಂಡಿಂಗ್ ಆಗಿದೆ. ಸಿನಿಪ್ರಿಯರೇ, ಆದರೆ ಇಲ್ಲೇ ಕತೆ ಮುಗಿಯುವುದಿಲ್ಲ, ಏಕೆಂದರೆ ಇದೇ ಟ್ರೈಲರ್ ಮತ್ತೊಂದು ಯುದ್ಧಕ್ಕೂ ಕಾರಣವಾಗಿದೆ. ಹೌದು, ಎಸ್ ಸ್ನೇಹಿತರೆ, ಈ ಯುದ್ಧ ರಾಮ ಮತ್ತು ರಾವಣ ನಡುವೆ ಅಲ್ಲ, ಇದು ರಾವಣ ಮತ್ತು ದುರ್ಯೋಧನ ನಡುವೆಯೂ ಕೂಡ ಅಲ್ಲ, ಇದು ಯಶ್ ಮತ್ತು ದರ್ಶನ್ ನಡುವೆಯೂ ಅಲ್ಲ, ಇದು ಅಭಿಮಾನಿಗಳ ನಡುವಿನ ಫ್ಯಾನ್ ವಾರ್. ರಾಮಾಯಣ ಟ್ರೈಲರ್ ಬಿಡುಗಡೆಯಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆ ಶುರುವಾಯಿತು. ಪೌರಾಣಿಕ ಪಾತ್ರಕ್ಕೆ ಯಾರು ಹೆಚ್ಚು ಸೂಟ್ ಆಗ್ತಾರೆ? ರಾವಣನಾಗಿ ಯಶ್ ಬೆಸ್ಟ್ ಅಥವಾ ದುರ್ಯೋಧನನಾಗಿ ದರ್ಶನ್ ಬೆಸ್ಟ್ ಎಂಬ ಪ್ರಶ್ನೆಗಳು ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲಾ ಕಡೆ ವೈರಲ್ ಆಗತೊಡಗಿದವು. ಒಂದು ಕಡೆ ಯಶ್ ಅಭಿಮಾನಿಗಳು ರಾವಣ ಅಂದರೆ ಈಗ ಯಶ್ ಮಾತ್ರ ಎಂದು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳು ಪೌರಾಣಿಕ ಪಾತ್ರದ ರಿಯಲ್ ಕಿಂಗ್, ನಮ್ಮ ಬಾಸ್, ಡಿ ಬಾಸ್ ಎಂದು ಕೌಂಟರ್ ಕೊಡ್ತಿದ್ದಾರೆ. ಆದರೆ ಈ ಹೋಲಿಕೆ ಶುರುವಾಗಿದ್ದು ಯಾಕೆ? ಯಶ್ ಅವರ ರಾವಣ ಪಾತ್ರ ನೋಡಿದ ತಕ್ಷಣ ದರ್ಶನ್ ಅಭಿಮಾನಿಗಳು ಯಾಕೆ ದುರ್ಯೋಧನನ್ನು ನೆನಪಿಸಿಕೊಂಡರು? ಅದರ ಹಿಂದೆ ಒಂದು ಇತಿಹಾಸವೇ ಇದೆ. ಅದರ ಸಂಪೂರ್ಣ ಕತೆ ಇಲ್ಲಿದೆ ನೋಡಿ. ದರ್ಶನ್ ಅವರ ದುರ್ಯೋಧನ ಪಾತ್ರ ಸಂಗೊಳ್ಳಿ ರಾಯಣ್ಣ ಉಲ್ಲೇಖ. ಹೌದು ಸ್ನೇಹಿತರೆ, ಇಲ್ಲಿಂದಲೇ ಕತೆ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತದೆ. ರಾವಣ ಎಂಟ್ರಿ ಕೇವಲ ರಾಮಾಯಣ ಟ್ರೈಲರ್ ನಲ್ಲಷ್ಟೇ ಸದ್ದು ಮಾಡಿಲ್ಲ, ಕರುನಾಡಿನಲ್ಲಿ ಹೊಸ ಫ್ಯಾನ್ ವಾರ್ಗೂ ನಾಂದಿ ಹಾಡಿತು. ಅಷ್ಟಕ್ಕೂ ದರ್ಶನ್ ಅಭಿಮಾನಿಗಳು ಯಾಕೆ ದುರ್ಯೋಧನ ಪಾತ್ರವನ್ನು ಈಗ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ? ಅದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಹಿಂದೆ ಮಹಾಭಾರತ ಕಥಾ ಆಧಾರಿತ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆ ಸಿನಿಮಾ ಬಿಡುಗಡೆಯಾದ ದರ್ಶನ್ ಅವರ ರಾಜಸ ಲುಕ್, ಗಂಭೀರ ಧ್ವನಿ, ಯುದ್ಧದ ಸನ್ನಿವೇಶಗಳು ಮತ್ತು ಪಾತ್ರದ ತೂಕ ಸಿನಿ ಪ್ರಿಯರಿಂದ ಭಾರಿ ಮೆಚ್ಚುಗೆ ಪಡೆದಿತ್ತು. ಅನೇಕ ಅಭಿಮಾನಿಗಳು ಇಂದಿಗೂ ಹೇಳುವ ಮಾತು, ದುರ್ಯೋಧನ ಅಂದ್ರೆ ದರ್ಶನ್, ದರ್ಶನ್ ಅಂದ್ರೆ ದುರ್ಯೋಧನ. ಇದೀಗ ಅದೇ ಅಭಿಮಾನಿಗಳ ಮುಂದೆ ಯಶ್ ರಾವಣಾಸುರನಾಗಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ನಲ್ಲಿ ಕೆಲವೇ ಸೆಕೆಂಡ್ಗಳು ಕಾಣಿಸಿಕೊಂಡರೂ ಯಶ್ ಅವರ ವ್ಯಕ್ತಿತ್ವ, ಕಣ್ಣುಗಳ ತೀವ್ರತೆ, ರಾಜ ಮರ್ಯಾದೆ ಮತ್ತು ಪರದೆ ಮೇಲಿನ ಪ್ರಭಾವ ನೋಡಿದರೆ ಅನೇಕರು ರಾವಣ ಪಾತ್ರಕ್ಕೆ ಯಶ್ ಪರ್ಫೆಕ್ಟ್ ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಹೋಲಿಕೆ ಆರಂಭವಾಯಿತು. ರಾವಣ ದೊಡ್ಡವನ, ದುರ್ಯೋಧನ ದೊಡ್ಡವನ, ಯಶ್ ಬೆಸ್ಟಾ, ದರ್ಶನ್ ಬೆಸ್ಟಾ? ಇಂತಹ ಚರ್ಚೆಗಳು ದಿನದಿಂದ ದಿನಕ್ಕೆ ಜೋರಾಯಿತು. ಬಂಧುಗಳೇ, ಕೆಲವರು ಯಶ್ ಅವರ ಪೋಸ್ಟರ್ ಹಂಚಿಕೊಂಡು ಇದೇ ರಿಯಲ್ ರಾವಣ ಎಂದು ಬರೆಯುತ್ತಿದ್ದಾರೆ. ದರ್ಶನ್ ಅಭಿಮಾನಿಗಳು ನಮ್ಮ ಬಾಸ್, ಡಿ ಬಾಸ್ ದುರ್ಯೋಧನ ಲುಕ್ಗೆ ಎಂದಿಗೂ ಫಿದಾ ಅಂತ ಇದ್ದಾರೆ. ಅಭಿಮಾನಿಗಳು ಈ ರೀತಿಯಾಗಿ ಕೌಂಟರ್ ಪೋಸ್ಟ್ ಹಾಕಲು ಆರಂಭಿಸಿದರು. ಹಾಗೆ ಮತ್ತೆ ಕೆಲವು ಕಡೆ ನೇರ ಹೋಲಿಕೆ, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ವೇಗ ಪಡೆದುಕೊಂಡಿತು. ಆದರೆ ಇಲ್ಲಿ ಒಂದು ವಿಷಯವನ್ನು ಮರೆಯಬಾರದು, ಯಶ್ ಮತ್ತು ದರ್ಶನ್ ನಡುವೆ ಯಾವುದೇ ವೈಯಕ್ತಿಕ ಜಗಳ ಇಲ್ಲ. ಇದು ಇಬ್ಬರ ನಟರ ನಡುವಿನ ಯುದ್ಧವಲ್ಲ ಬಂಧುಗಳೇ, ಇದು ಸಂಪೂರ್ಣವಾಗಿ ಅಭಿಮಾನಿಗಳ ಅಭಿಪ್ರಾಯಗಳ ಸಂಘರ್ಷಣೆ ಅಂತ ಅನ್ಬಹುದು. ಇಬ್ಬರು ಕನ್ನಡ ಚಿತ್ರರಂಗದ
ಸಿನಿರಂಗದ ಹೆಮ್ಮೆಯ ನಟರು ಇಬ್ಬರು ತಮ್ಮದೇ ಆದ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ. ಅದಕ್ಕಾಗಿಯೇ ಒಬ್ಬರ ಸಿನಿಮಾ ಬಂದಾಗ ಮತ್ತೊಬ್ಬರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರ ಸಾಧನೆಯನ್ನು ನೆನಪಿಸಿಕೊಳ್ಳುವುದು ಹೊಸ ಸಂಗತಿಯಲ್ಲ. ಅಷ್ಟೇ ಅಲ್ಲ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ನಟ ದರ್ಶನ್ ಅವರು ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಐತಿಹಾಸಿಕ ಪಾತ್ರ ನಿರ್ವಹಿಸಿ ಅಪಾರ ಮೆಚ್ಚುಗೆ ಪಡೆದಿದ್ದರು. ಆ ಚಿತ್ರದ ಬಳಿಕ ಐತಿಹಾಸಿಕ ಮತ್ತು ರಾಜಸ ಪಾತ್ರಗಳಿಗೆ ದರ್ಶನ್ ತುಂಬಾ ಸೂಟ್ ಆಗುತ್ತಾರೆ. ಈ ತರಹದ ಅಭಿಪ್ರಾಯಗಳು ಬಲವಾಗಿ ಕೇಳಿಬಂದಿತ್ತು. ಇದೀಗ ಯಶ್ ಅವರ ರಾವಣ ಪಾತ್ರವು ಅದೇ ಮಟ್ಟದಲ್ಲಿ ಚರ್ಚೆಯಾಗಿರುವುದರಿಂದ ಈ ಎರಡೂ ಚಿತ್ರಗಳ ನೆನಪುಗಳನ್ನು ಅಭಿಮಾನಿಗಳು ಮತ್ತೆ ಹೊರತೆರೆಯುತ್ತಿದ್ದಾರೆ. ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ ಒಂದಿದೆ. ಒಬ್ಬ ನಟನ ಸಾಧನೆಯನ್ನು ಮತ್ತೊಬ್ಬ ನಟನೊಂದಿಗೆ ಹೋಲಿಸಬೇಕಾ? ಒಬ್ಬರು ದುರ್ಯೋಧನ ಮಾಡಿದರೆ ಮತ್ತೊಬ್ಬರು ರಾವಣ ಮಾಡುತ್ತಾರೆ. ಎರಡು ವಿಭಿನ್ನ ಪಾತ್ರಗಳು, ಎರಡು ವಿಭಿನ್ನ ಕಥೆಗಳು, ಎರಡು ವಿಭಿನ್ನ ಕಾಲಘಟ್ಟಗಳು ಆಗಿರುವಾಗ ಯಾರು ಹೆಚ್ಚು ಯಾರು ಕಡಿಮೆ? ವೀಕ್ಷಕರೇ, ಯಾರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಎಂಬ ಪ್ರಶ್ನೆಯ ಮುಖ್ಯ ಅಲ್ಲವೇ? ಆದರೆ ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಇಂತಹ ಚರ್ಚೆಗಳು ಹೊಸದೇನಲ್ಲ. ಸ್ಟಾರ್ಗಳು ಸ್ನೇಹಿತರಾಗಿದ್ದರೂ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ನಟರಿಗಾಗಿ ವಾದ ಮಾಡ್ತಾನೆ ಇರ್ತಾರೆ. ಹಾಗಾದರೆ ಈ ಚರ್ಚೆಯ ಬಗ್ಗೆ ಸಿನಿಪ್ರಿಯರು ಏನ್ ಹೇಳ್ತಿದ್ದಾರೆ? ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ವೀಕ್ಷಕರೇ, ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನು ಯಾಕೆ ಮತ್ತೆ ನೆನಪಿಸಿಕೊಳ್ತಾರೆ? ಈ ಫ್ಯಾನ್ ವಾರ್ಗೆ ಕೊನೆಗೆ ಸಿಕ್ಕ ಉತ್ತರವೇನು? ಅದರ ಸಂಪೂರ್ಣ ಡೀಟೇಲ್ಸ್ ನಾ ಕೊಡ್ತಾ ಹೋಗ್ತೀನಿ. ರಾವಣ, ದುರ್ಯೋಧನ ಇಬ್ಬರು ಪೌರಾಣಿಕ ಪಾತ್ರಗಳು. ಇಬ್ಬರು ತಮ್ಮ ತಮ್ಮ ಕಥೆಯಲ್ಲಿ ಪ್ರಭಾವಿ ವ್ಯಕ್ತಿಗಳು. ಆದರೆ ಈ ಪಾತ್ರಗಳನ್ನು ಮಾಡಿರುವ ಕಲಾವಿದರನ್ನು ಹೋಲಿಕೆ ಮಾಡುವುದು ಎಷ್ಟು ಸರಿ? ಇಲ್ಲಿ ಸಿನಿ ಪ್ರಿಯರು ಮತ್ತೊಂದು ಅಭಿಪ್ರಾಯ ಮುಂದಿಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಈ ಚರ್ಚೆಯನ್ನು ನೋಡಿದ ಅನೇಕ ಸಿನಿ ಪ್ರಿಯರು ಒಂದು ಮಾತನ್ನು ನೆನಪಿಸಿಕೊಳ್ತಾರೆ. ಪೌರಾಣಿಕ ಹಾಗೂ ಐತಿಹಾಸಿಕ ಪಾತ್ರಗಳ ವಿಷಯ ಬಂದಾಗ ಕನ್ನಡಿಗರು ಮೊದಲು ನೆನಪಿಸಿಕೊಳ್ಳುವುದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು. ರಾಮನಾಗಲಿ, ಬಬ್ರುವಾಹನಾಗಲಿ, ಕವಿರತ್ನ ಕಾಳಿದಾಸನಾಗಲಿ, ಮಯೂರನಾಗಲಿ, ಅಣ್ಣವರ ಅಭಿನಯಿಸಿದ ಅನೇಕ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳು ಇಂದಿಗೂ ಕನ್ನಡ ಸಿನಿ ರಂಗದ ಹೆಮ್ಮೆಯಾಗಿ ಉಳಿದಿವೆ. ಇಂದಿಗೂ ಆ ಪಾತ್ರಗಳನ್ನು ನೋಡಿ ಹೊಸ ತಲೆಮಾರಿನ ಕಲಾವಿದರು ಕಲಿತಾ ಇದ್ದಾರೆ. ಅವರ ಪಾತ್ರಗಳಿಗೆ ಯಾರನ್ನು ಹೋಲಿಸುವ ಅಗತ್ಯ ಇರಲಿಲ್ಲ, ಇಂದಿಗೂ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಕಲಾವಿದರಿಗೂ ತನ್ನದೇ ಆದ ಶೈಲಿ ಇರುತ್ತದೆ, ತನ್ನದೇ ಆದ ವ್ಯಕ್ತಿತ್ವ ಇರುತ್ತದೆ, ತನ್ನದೇ ಆದ ಅಭಿನಯ ಇರುತ್ತದೆ. ಅದೇ ರೀತಿ ಇಂದು ಯಶ್ ರಾವಣನಾಗಿದ್ದಾನೆ, ನಾಳೆ ಮತ್ತೊಬ್ಬ ನಟ ಬೇರೆ ಪೌರಾಣಿಕ ಪಾತ್ರ ಮಾಡ್ತಾನೆ. ಅದು ಕಲೆಯ ಬೆಳವಣಿಗೆ, ಅದು ಭಾರತೀಯ ಸಿನಿರಂಗ ವೈಭವ. ಅದನ್ನು ಹೋಲಿಕೆಯಾಗಿ ನೋಡುವುದಕ್ಕಿಂತ ಸಂಭ್ರಮವಾಗಿ ನೋಡುವುದು ಉತ್ತಮ ಎನ್ನುವುದು ಅನೇಕ ಸಿನಿ ಪ್ರಿಯರ ಅಭಿಪ್ರಾಯ. ಇನ್ನೊಂದು ಕಡೆ ಯಶ್ ಮತ್ತು ದರ್ಶನ್ ಇಬ್ಬರು ಕನ್ನಡ ಸಿನಿರಂಗವನ್ನು ದೇಶದ ಮಟ್ಟಕ್ಕೆ ಕೊಂಡೊಯ್ದ ನಟರು. ಒಬ್ಬರು KGF ಮೂಲಕ ಕನ್ನಡದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ್ದಾರೆ. ಇನ್ನೊಬ್ಬರು ಹಲವು ವರ್ಷಗಳಿಂದ ಮಾಸ್ ಸಿನಿಮಾಗಳ ಮೂಲಕ ಅಪಾರ ಅಭಿಮಾನ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇಬ್ಬರ ಸಾಧನೆಯು ವಿಭಿನ್ನ, ಇಬ್ಬರ ಪ್ರಯಾಣವು ವಿಭಿನ್ನ. ಹಾಗಿರುವಾಗ ಒಬ್ಬರನ್ನು ಮೇಲಕ್ಕೆತ್ತಲು ಮತ್ತೊಬ್ಬರನ್ನು ಕೆಳಗಿಳಿಸುವ ಅಗತ್ಯವೇ ಇಲ್ಲ. ಇದೇ ಸಂದೇಶವನ್ನು ಅನೇಕ ಪ್ರೇಕ್ಷಕರು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಸಿನಿಮಾ ಅಂದರೆ ಮನರಂಜನೆ, ಅಭಿಮಾನ ಅಂದರೆ ಪ್ರೀತಿ. ಆದರೆ ಆ ಪ್ರೀತಿ ದ್ವೇಷವಾಗಿ ಬದಲಾಗಲೇಬಾರದು. ಒಬ್ಬರ ಯಶಸ್ಸನ್ನು ಮತ್ತೊಬ್ಬರು ಸಂಭ್ರಮಿಸಿದರೆ ಅದಕ್ಕಿಂತ ದೊಡ್ಡ ಗೆಲುವು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದಿಲ್ಲ. ಹೀಗಾಗಿ ರಾವಣ ಗೆದ್ದಿದ್ದಾನ, ದುರ್ಯೋಧನ ಗೆದ್ದಿದ್ದಾನ ಎಂಬ ಪ್ರಶ್ನೆಗಿಂತ ಗೆದ್ದದ್ದು ಕನ್ನಡ ಸಿನಿರಂಗ ಪ್ರಭಾವ, ಗೆದ್ದದ್ದು ಭಾರತೀಯ ಸಿನಿಮಾದ ಭವ್ಯತೆ ಎಂದು ಹೇಳಿದರೆ ತಪ್ಪಾಗಲಾರದು. ಬಂಧುಗಳೇ, ಈ ಫ್ಯಾನ್ ವಾರ್ ಇನ್ನೂ ಕೆಲವು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿಯುವ ಸಾಧ್ಯತೆಯೂ ಇದೆ. ಇದರ ಕುರಿತು ನೀವು ಏನ್ ಹೇಳ್ತೀರಾ? ರಾವಣನಾಗಿ ಯಶ್ ಅವರ ಲುಕ್ ಹೇಗಿತ್ತು? ದುರ್ಯೋಧನಾಗಿ ದರ್ಶನ್ ಅವರ ಅಭಿನಯ ನಿಮಗೆ ಹೇಗೆನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ವಿಶೇಷ ಸಿನಿಮಾ ಸುದ್ದಿಗಳಿಗಾಗಿ ಸ್ಟಾರ್ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.